ಪಾಪದು ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರಲ್ಲ ಅವಾಗ ಸೌಂಡ್ ಬರುತ್ತಲ್ಲ, ಸೊ ಅದನ್ನು ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ನಮ್ಮ ನಿಶಾ ಡಿಪ್ರೆಷನಲ್ಲಿದ್ದಾಳೆ. ನಮ್ಮ ನಿಶಾಗೆ ಡಿಪ್ರೆಷನ್ ಆಗುತ್ತೆ ಅಂತ ಗೊತ್ತಾಗಿದ್ದೇನೆ. ಲಾಸ್ಟ್ ಬ್ಲಾಗಲ್ಲಿ ನಾನು ನಮ್ಮ ನಿಧು ವಸ್ತ್ರದಲ್ಲಿ ಸ್ಟಾಕ್ ಎಷ್ಟಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ. ಹೌದು, ಸ್ವಲ್ಪ ನಿಂಬೆಹಣ್ಣು, ಇದು ಗರಂ ಮಸಾಲ, ಇದು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗಾಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಎದ್ದು ಶನಿವಾರ ಬಿಸಿಲು ತೊಗೊತಾ ಇದ್ದೀನಿ. ಆ್ಯಂಡ್ ಇವತ್ತೊಂದು ನಾರ್ಮಲ್ ಡೈಲಿ ವ್ಲಾಗ್ ಥರ ಇರುತ್ತೆ. ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇರ್ತೀರಾ ಕಾಮೆಂಟಲ್ಲಿ, ಐ ನೋ ಲಾಸ್ಟ್ ವಿಡಿಯೋದು ರಿಸಲ್ಟ್ ಹೇಳಿ ಅಂತ. ಅದನ್ನು ನಾನು ಚೆಕ್ ಮಾಡಿಲ್ಲ ಗೈಸ್. ಸೊ ಚೆಕ್ ಮಾಡಿ ಈ ವಿಡಿಯೋ ಅಷ್ಟರಲ್ಲೇ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಮನೆಯಲ್ಲಿ ತಿಂಡಿ ಮಾಡ್ತಾಯಿದ್ದಾರೆ, ಎದ್ದಿದ್ದು ಲೇಟು ಎಲ್ಲರೂ, ಶನಿವಾರ ಅಲ್ವಾ. ಸೊ ನಡೀತಾ ಇದೆ ದಿನಚರಿಗಳು. ನಿಶಾ ಅವರು ಬೆಂಗಳೂರಿಗೆ ಹೊರಟಿದ್ದ. ನನಗೆ ಯಾರು ಪಕ್ಕದಲ್ಲಿ ಬಂದ್ರೆ ಭಯ ಆಗ್ತಾ ಇರುತ್ತೆ ಈ ಟೈಮಲ್ಲಿ. ಇವಳು ಔತ್ಕೊಂಡು ನಿಂತ್ಕೊಂಡವಳು. ಒಂದು ಸ್ವಲ್ಪ ಸ್ಕ್ರೀನ್ಸ್ ಎಲ್ಲ ತೆಗೀರಿ ಯಜಮಾನ್ರೆ, ನಾನು ಸ್ವಲ್ಪ ಕಲರ್ ಹಾಕ್ಕೊಂಡ್ಲಿ. ಫಸ್ಟೇ ಕಪ್ಪು ಕರಿ ಮಾದಿಯಾಗಿ ಹೋಗಿದ್ದೀನಿ. ಚಲೋ ಏನು ಚಲೋ, ನಡೀರಿ ಗೈಸ್ ಹೋಗೋಣ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಹಿಂಗೆ ಈ ಪಟ್ಟಿ ರೆಡಿಯಾಗಿ. ಡಿಪ್ರೆಷನ್ ಗೈಸ್, ನಮ್ಮ ನಿಶಾ ಡಿಪ್ರೆಷನಲ್ಲಿದ್ದಾಳೆ. ನಮ್ಮ ನಿಶಾಗೆ ಡಿಪ್ರೆಷನ್ ಆಗುತ್ತೆ ಅಂತ ಗೊತ್ತಾಗಿದ್ದೇನೆ. ಒಂದು ವಿಡಿಯೋ ಮಾಡಿದೆ, ಅದು ಹಾಕ್ಲಾ ಬೇಡ ಅಂತ ಎಷ್ಟು ಮಾಡ್ತಾ ಇದ್ದೀವಿ. ನಿಶಾ ಹಾಕಿದ್ರೆ ಹಾಕ್ತೀನಿ. ಬೇಡ ಬೇಡ ಬೇಡವಾ? ಅದ್ರಲ್ಲಿ ನಿಶಾ ಏನಿಲ್ಲ, ಯಾಕೆ ಬೇಡ ಅಂತವಳೆ? ಬೇಡ ಗೈಸ್, ಹಾಕ್ತೀನಿ ಬಿಡಿ, ಇದರಲ್ಲೇ ಹಾಕ್ತೀನಿ ಗೈಸ್. ಆ ವಿಡಿಯೋ ನೋಡ್ಕೊಬನ್ನಿ ಗೈಸ್. ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ ಇವಾಗ. ನೀನು ಮಾತಾಡಬೇಡ. ಪಿಂಪಲ್ ಯಾಕಾಗೈತಿ ಈಗ? ಎಲ್ಲ ಇಲ್ಲಿ ಏನೋ ಗೊತ್ತಿಲ್ಲಪ್ಪ, ನನ್ಗದು ಕಾಮನ್ ಇವಾಗ. ಇವಳು ಮಾತು ಮರೆಸ್ತಾಳೆ ಇವಳು ಡೋರಣಿ. ಗೈಸ್ ನಿಶಾ ಐತು ಗೈಸ್, ನಿಶಾ ಗೈಸ್, ನಿಶಾ ಇರಾ ಗೈಸ್, ನಿಶಾ ಸುಮ್ಮನೆ. ನಿಶಾ ಬೆಂಗಳೂರಿಗೆ ಹೋಯ್ತಾಳೆ ಗೈಸ್. ಇಲ್ಲ ಗೈಸ್, ಅವಳು ಸೀರಿಯಸ್ ಆಗಿ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಅವಳು ಹೆಂಗಾಗ್ಬಿಟ್ಟಿದ್ದಾಳೆ ಅಂತ ಅಂದರೆ, ನೀನು ಯಾಕೆ ಬರ್ತೀಯ ಗುರು, ಹೋಗ್ ಗುರು ಆ ಕಡೆ. ಗೈಸ್, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ಅವಳ ಚಾನಲ್. ನಾನು ನಿಮಗೆ ಡೈವರ್ಟ್ ಆಗೋಲ್ಲ. ಅವಳ ಚಾನಲಲ್ಲಿ ಏನೂ ವೀಡಿಯೋಸ್ ಆಗ್ತಾಯಿಲ್ಲ. ಆಮೇಲೆ ನನ್ನ ವ್ಲಾಗ್ಸ್ ಲಾಸ್ಟ್ 2-3 ವ್ಲಾಗ್ಸಲ್ಲಿ ಬಂದಿಲ್ಲ. ಯಾಕೆ ಅಂದರೆ ನಿಶಾ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಹಾಗಾಗಿ ಬಂದಿಲ್ಲ. ನಿನ್ನೆ ಮಾತಾಡಿ ಅಲ್ಲಿಂದ ಕರೆಸಿದ್ದೀವಿ ವಾಪಸ್ಸು ಡಿಪ್ರೆಷನಿಂದ. ಸರಿ, ಇನ್ಮೇಲಿಂದ ಈಗ ಥೆರಪಿ ತಗೊಳಕ್ಕೆ ಹೋಗ್ತಿದ್ದೀನಿ. ಹೌದು ಗೈಸ್. ನಿಮ್ಗೇನು ಅನಿಸುತ್ತೆ ನಿಖಿಲ್ ರವೀಂದ್ರ? ಹಾಂ ಹೇಳಪ್ಪ. ನಿಮ್ಮ ತಂಗಿ ಡಿಪ್ರೆಷನ್ಗೆ ಹೋಗಿದ್ದಾರೆ, ನಿಮ್ಮ ಹತ್ರ ಮಾತಾಡಿಲ್ಲ, ನನ್ನ ಹತ್ರ ಮಾತಾಡಿದ್ಲು. ಏನು ಮಾಡೋದೀಗ? ಎಲ್ಲರೂ ಹೋಗು ಸಜೆಷನ್ ವಾಪಸ್ ಬರ್ಬೋದು. ಡಿಪ್ರೆಷನ್ಗೆ ಹೋಗಿದ್ದೀನಿ. ಬನ್ನಿ ಸರ್, ಬನ್ನಿ. ನನಗೆ ಮಾರ್ನಿಂಗು ಈ ಥರ ಎಲ್ಲ ಸಲಾಡ್ ಮಾಡಿಕೊಡ್ತಾರೆ, ಡ್ರೈ ಫ್ರೂಟ್ಸು. ಇವತ್ತು ಸೌತೆಕಾಯಿ ಕೊಟ್ಟಿದ್ದಾರೆ. ಎಸ್ಟರ್ಡೇ ಇದು ಫ್ರೂಟ್ಸು, ಡ್ರೈ ಫ್ರೂಟ್ಸು ಸೋಕ್ ಮಾಡಿ, ಆಮೇಲೆ ದಾಳಿಂಬೆ ಹಣ್ಣು ಎಲ್ಲನೂ ತಿಂತಾ ಇರ್ತೀನಿ. ಇವಾಗ 3rd ಟ್ರೈಮಿಸ್ಟರಲ್ಲಿರೋದ್ರಿಂದ ನಾನು ಇಷ್ಟು ದಿನ ಡ್ರೈ ಫ್ರೂಟ್ಸೇ ತಿಂತಾ ಇರಲಿಲ್ಲ ಗೈಸ್. ನನಗೆ ಅದೇನೋ ಇಷ್ಟನೇ ಆಗ್ತಿರ್ಲಿಲ್ಲ ಡ್ರೈ ಫ್ರೂಟ್ಸು. ಈಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಆಂಟಿ ಬೈದು ಡ್ರೈ ಫ್ರೂಟ್ಸ್ ತಿನ್ನು ಅಂತ. ಸೊ ಬಾದಾಮು ಮತ್ತು ಗೋಡಂಬಿ, ಪಿಸ್ತಾ ಈ 3 ಇಷ್ಟ ಆಗುತ್ತಷ್ಟೇ. ಸೊ ಅದಾದಮೇಲೆ ಇವಾಗಿಂದ ಏನೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿತ್ರ. 3rd ಟ್ರೈಮಿಸ್ಟರಲ್ಲಿ ಏನೋ ತಿನ್ನೋದೋ ಇಲ್ಲ ಏನೋ ಮಾಡೋದು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಮತ್ತೆ ಹೋದೆ ಅದನ್ನು. ಏನು ಚಂಪಪ್ಪ, ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಕರೋ, ಹಾಯ್. ನಾಲ್ಗೆಲೆ ಹಾಯ್ ಮಾಡಿ ಹೋಗಿದಾ ನೀನು? ವಾಕ್ ಹೋಗಿದ್ದ, ಸುಸು ಮಾಡ್ದಾ? ಸುಸು ಕಕ್ಕ ಮಾಡ್ಕೊ ಬಂದಪ್ಪ ನೀನು. ನಿಕ್ಕಿ ಕರ್ಕೊಂಡು ಹೋಗಿದ್ದ ವಾಕ್? ವಾ ಲಾಕ್ ಮಾಡಿಬಿಟ್ಟಿದೆ ಗೈಸ್. ತೆಗೀರಿ
ಒಂದು ರೀಲ್ ಮಾಡ್ತವ್ರೆ. ಏನು ಡೈಲಾಗು? ಡೈಲಾಗ್ ಹೇಳಿ ಒಂದ್ಸಲ. ಯಾರು ಹೇಳಿದ್ದು ಹುಡುಗಿರು ನೋಡ್ಕ ವಿಡಿಯೋದ ಹೇಳ್ರಿ ಹೊಡಿತಾನೆ ನೋಡ. ಹಾಂ ಮಾಡಿ ಮೈಕ್ ಸೌಂಡ್ ಸರಿ ಬೇಗ. ಎಲ್ಲ ಆದ್ಮೇಲೆ ಅದಕ್ಕೆ ಕೊಡ್ತೀನಿ ಕ್ಲಿಪ್ನ ಹಾಕೊಂಡು. ಈ ಥರನೂ ವಿಡಿಯೋ ಮಾಡ್ತಾರ? ಮುಖ ತೊಳೆದಿಲ್ಲ, ಹಲ್ಲು ಉಜ್ಜಿಲ್ಲ, ಬಟ್ಟೆ ಹಾಕಿಲ್ಲ, ಡೆಡಿಕೇಶನ್. ಕಣ್ಣಲ್ಲಿ ಕಣ್ಜಿಬ್ರ ಹಂಗೆ ಅದೇ. ಯಾರು ಹೇಳಿದ್ದು ಹುಡುಗಿರಿಗೆ ಸ್ಕೂಟಿ ಕಲಿಯೋಕ್ಕಾಗಲ್ಲ ಅಂತ? ಕಲಿಸೋರು ನೆಟ್ಗೆ ಇರಬೇಕು, ಯಾರು ಬೇಕಾದ್ರೂ ಕಲಿಬೋದು. ಹುಡುಗಿರು ಫಸ್ಟ್ ತಪ್ಪು ಮಾಡೋದೇನು ಗೊತ್ತಾ? ಕಾಲಲ್ಲಿ ಬ್ರೇಕ್ ಹೊಡಿಯೋಕೆ ಹೋಗ್ತಾರೆ, ಕಾಲಲ್ಲಿ ಗಾಡಿ ನಿಲ್ಸಕ್ಕೆ ಹೋಗ್ತಾರೆ. ಆ ತಪ್ಪು ನಾವು ಮಾಡಬಾರ್ದು. ನಾವು ಕೈಯಲ್ಲಿ ಬ್ರೇಕ್ ಹೊಡಿಬೇಕು. ನೋಡಿ ಇಲ್ಲಿದೆ ಬ್ರೇಕು, ಇದನ್ನ ಕೈಯಲ್ಲಿ ಹೊಡಿಬೇಕು. ಹೊಡ್ ತೋರಿಸಿ. ನನಗೆ ಡಾಕ್ಟರ್ ಚೆಕಪ್ ವಿಸಿಟ್ ಇತ್ತು. ಸೊ ನಂಗೆ ಪ್ರತಿ ಸಲನೂ ಆನ್ ಟೈಮ್ ಹೋಗೋಕ್ಕೆ ಆಗಲ್ಲ ಗೈಸ್. ನಾನು ಫ್ರೀ ಇದ್ದಾಗ ಡಾಕ್ಟರ್ ಇರೋದಿಲ್ಲ, ಅಂದರೆ ಡಾಕ್ಟರ್ ರಜಾ ಹಾಕ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ನನಗೆ ಆ ಟೈಮಲ್ಲಿ ಹೋಗೋಕ್ಕಾಗಿರಲ್ಲ. ಸೊ ಹಂಗಾಗಿ ಹಾಗೆ ಹಿಂಗೆ ಅಂದ್ಕೊಂಡು ಹೇಳ್ಕೊಂಡು 2-3 ದಿವಸದಿಂದ ಹೋಗೋಕ್ಕಾಗದೆ ಇವತ್ತು ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ನಯನ ಅಂತ ಹೇಳಿದ್ನಲ್ಲ, ಅವರು ಪ್ರತಿ ಸಲನೂ ಪಾಪ ಡಾಕ್ಟರ್ ಇಷ್ಟು ಗಂಟೆಗೆ ಫ್ರೀ ಇದ್ದಾರೆ ಬನ್ನಿ ಬೇಗ ಅಂತ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಮಾಡ್ತಾರೆ. ಆವಾಗ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಇವತ್ತು ನಾರ್ಮಲ್ ಚೆಕಪ್ ಇರುತ್ತೆ. ಪಾಪುದು ಹಾರ್ಟ್ ರೇಟ್ ಚೆಕ್ ಮಾಡ್ತಾರೆ, ಆಮೇಲೆ ಟ್ಯಾಬ್ಲೆಟ್ಸ್ಗಳು, ಆಮೇಲೆ ನನ್ನ ಕಂಡೀಷನ್ ಹೆಂಗಿದೆ ಏನು ಅಂತೆಲ್ಲ ಕೇಳ್ಕೊತಾರೆ. ಸೊ ಇವತ್ತು ಹೆಂಗಿರುತ್ತೆ ಚೆಕಪ್ಪು ನಾನು ನಿಮ್ಗೆ ಹೇಳ್ತೀನಿ. ಹಾಗೆಯೇ ಜೊತೆಗೆ ನಾನು ನಮ್ಮ ಇವರು ಯಾರು ನನ್ನ ಡಾಕ್ಟರ್ ಹೇಳಿದರು, ಈ ಥರ ನಾನೇನೋ ಮೆಡಿಸಿನ್ಸ್ ಕೊಡೋಕ್ಕಾಗಲ್ಲ ಇದು ಸ್ಕಿನ್ನಿಗೆ, ನೋಡು ಏನಾದರೂ ನಿಮಗೆ ಕಡಿಮೆ ಆಗಿಲ್ಲ ಅಂದರೆ ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡು, ಡರ್ಮಟಾಲಜಿಸ್ಟ್ ಹತ್ರ ಹೋಗು ಅಂತ ಹೇಳಿದರು ವೀಣಾ ಮ್ಯಾಮು. ಸೊ ನಾನು ತೋರಿಸಿದ್ದೆ, ಬಟ್ ಅದೇನೋ ಕಡಿಮೆನೇ ಆಗ್ತಾಯಿಲ್ಲ ಗೈಸ್. ನೋಡಿ ತುಂಬ ಇನ್ನೂ ಅದು ಜಾಸ್ತಿನೇ ಆಗ್ತಾಯಿದೆ ಹೊರತು ನನಗೆ ಕಡಿಮೆ ಆಗ್ತಾಯಿಲ್ಲ. ಅನ್ಫಾರ್ಚುನೇಟ್ಲಿ ಈ ಟೈಮಲ್ಲಿ ಏನು ಮೆಡಿಸಿನ್ಸ್ ಕೊಡೋದಿಲ್ಲ ಅವರು, ಪ್ರೆಗ್ನೆಂಟ್ ಆಗಿರೋದ್ರಿಂದ ಬರೀ ಕ್ರೀಮ್ಸ್ ಗೀಮ್ಸ್ ಕೊಡ್ತಾರೆ ಅಷ್ಟೇ, ಮೆಡಿಸಿನ್ಸ್ ಏನೂ ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಇವಾಗ ಬೇರೆ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲೇನಾದ್ರು ತೋರಿಸಿ ಕ್ಲಿಯರ್ ಆಗುತ್ತೆ ಹೆಂಗೆ ಅಂತ. ಫೋಟೋ ವಿಡಿಯೋದಲ್ಲಿ ಅಷ್ಟು ಕಾಣಲ್ಲ, ಬಟ್ ಇನ್ ರಿಯಲ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ನನಗೆ. ಹೋಗ್ತಾ ಇದ್ದೀವಿ. ಅದಾದಮೇಲೆ ನನಗೆ 2 ದಿನದಿಂದ ತುಂಬ ಕ್ರೇವಿಂಗ್ಸ್, ಬಿರಿಯಾನಿ ಮೇಲೆ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ. ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ತಿಂದೇ ಇಲ್ಲ ನಾನು. ಎಷ್ಟು ಒಂದು ತಿಂಗಳ ಮೇಲೆ ಆಗೈತೆ ಮಟನ್ ಬಿರಿಯಾನಿ ತಿಂದು. ಸೊ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇದೆ. ಡ್ಯಾಡಿ ಅವರು ಕೊಡಿಸ್ತಾ ಇದ್ದಾರೆ. ಡ್ಯಾಡಿ ಮಗುಗೆ ಮಟನ್ ಬಿರಿಯಾನಿ ಬೇಕಂತೆ. ಜೋರಾಗಿ ಮಾತಾಡ್ರಿ. ಹಂಗೆ ಮಾತಾಡಬೇಕು. ಯಪ್ಪ ಗಾಯ್ಸ್, ಐ ಪ್ರೇ ಗಾಡ್ ನನ್ನ ಮಗು ನಂತರ ಆಕ್ಟಿವ್ ಆಗಿ ಮಾತಾಡ್ಕೊಂಡು ಹುಟ್ಲಿ ಅಂತ ಗೈಸ್. ನಿಜವಾಗ್ಲೂ ಯಪ್ಪ ಇಲ್ಲ ಗೈಸ್, ಬರೀ ಸುಳ್ಳು. ನನಗೆ ಅವ್ರ ಥರ ಪೇಷನ್ಸ್ ಇರೋ ಥರ ಇರಲಿ, ಅದೊಂದಷ್ಟೇ. ಪೇಷನ್ಸ್ ಇರಬೇಕು ಮಗುಗೆ, ಹಠ ಮಾಡೋದೆಲ್ಲ ಬೇಡ, ಸ್ವಲ್ಪ ನಿಮ್ಮಿಂದ ಒಂದು ಪೇಷನ್ಸ್ ಅನ್ನೋದು ಬರಲಿ ಅಂತ ಅಷ್ಟೇ ಆಸೆ. ಅದ್ಬಿಟ್ಟು 99.9. ಓಕೆ, ಮೈಸೂರಲ್ಲಿ ಮಳೆ ಆಗುತ್ತಿದೆ. ನಿಶಾ ಬ್ಯಾಂಗ್ಳೂರಿಗೆ ಹೊರಟ್ಲು. ನನಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ನಮ್ಮ ಸ್ವಾತಿ ಕಾಲು. ನಾನು ಪ್ರಿವಿಯಸ್ಲಿ ಒಂದ್ಸಲ ಇಲ್ಲಿ ಬಂದಿದ್ದೆ, ಯಾವಾಗೋ ಆವಾಗ ಮದುವೆ ಆಗಿದ್ದು ಸ್ಟಾರ್ಟಿಂಗಲ್ಲಿ. ಜಸ್ಟ್ ಇಲ್ಲಿ ಮಾತ್ರ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿತ್ತು ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಲೆಟ್ಸ್ ಸಿ. ನಿಖಿಲ್ ಅವ್ರು ಅಂತಾರೆ ಈ ಟೈಮಲ್ಲಿ ಇದು ಕಾಮನ್ನು, ಮಗು ಆಗೋಗ್ಲಿ, ನಂಗೆ ಸಮಾಧಾನ ಮಾಡೋಕ್ಕೆ, ಮಗು ಆಗಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ. ಸೊ ಯಾರು ಇದ್ದಾರೆ, ಅದು ಮುಗಿಸಿದ ತಕ್ಷಣ ನಾವು ಹೋಗ್ಬೇಕು. ಇವಾಗ ನಾವು ತಿಂತಾ ಇದ್ದೀವಿ. ನಮ್ಮ ಮನೆಯವರು ನನಗೆ ಬೇಡ ಅಪ್ಪ, ನಾನು ಮಟನ್ ತಿನ್ನಲ್ಲ ಅಪ್ಪ ಅಂದ್ಬಿಟ್ಟು ನಾನು ಒಂದು ಮಟನ್ ಬಿರಿಯಾನಿ ಅಂತ ಆರ್ಡರ್ ಮಾಡ್ತಾಯಿದ್ರೆ ಅವರು 2 ಮಟನ್ ಬಿರಿಯಾನಿ ಅಂತ ಹೇಳ್ತಾರೆ. ಏನು ಮಾಡೋದ, ವೇಸ್ಟ್ ಮಾಡಬಾರ್ದು. ಏನು ವೇಸ್ಟ್ ಆಗುತ್ತೆ? ಯು ಕ್ಯಾನ್ ಟೇಕ್ ವೆಜ್ ಮೀಲ್ಸ್, ಇಟ್ಸ್ ಅವೈಲೇಬಲ್ ಹಿಯರ್. ವೆಜ್ ಎಲ್ಲ ತಿನ್ನಲ್ಲ, ಆಗಲ್ಲ. ಸುಮ್ಮನೆ ಡೌ ಮಾಡೋದು. ನಾನು ಡಯಟ್ ಮಾಡ್ತೀನಿ, ಮಗು ಆಗೋಷ್ಟರಲ್ಲಿ ನೋಡ್ಕೋ, ನಾನು 6 ಪ್ಯಾಕ್ ಮಾಡ್ತೀನಿ ಅಂತ. 6 ಪ್ಯಾಕ್ ಮಾಡೋದು ದೊಡ್ಡ ವಿಷಯನೇ. ಹೌದಾ? ಮದುವೆ ಟೈಮಲ್ಲಿ ಆಗಿದ್ರು ಗೈಸ್ ಅಷ್ಟೇ. ಅದು ಏನು ಫುಲ್ 6 ಪ್ಯಾಕ್ ಬಂದಿರಲಿಲ್ಲ, 2 ಪ್ಯಾಕ್ ಬಂದಿತ್ತು. 4 ಪ್ಯಾಕ್ ಬಂದಿತ್ತು. ಇನ್ನು ಬರ್ಸ ಅಷ್ಟಲ್ಲಿ ಕರ್ಕೋಗಿ ಊಟ ಮಾಡಿಸ್ಬಿಟ್ರಲ್ಲ ಎಲ್ಲ. ನಾನ್ ವೆಜ್ ಇವಾಗ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಎಲ್ಲರೂ ಮನೇಲಿ ಊಟಕ್ಕೆ ಕರೀತಾ ಇರ್ತಾರೆ, ಹೋಗ್ತಾ ಇರಬೇಕು. ಇವಾಗ
ಪೆಂಡಿಂಗು 3 ಮನೇಲಿ ಊಟಕ್ಕೆ ಪೆಂಡಿಂಗ್ ಇದೆ ಇನ್ನು. ಪೂಜಾವ್ರ ಮನೆ, ನಮ್ಮ ದೊಡ್ಡಮ್ಮವ್ರ ಮನೆ, ನಮ್ಮ ಆಂಟಿಯವ್ರ ಮನೆ, ಇವ್ರ ಆಂಟಿಯವ್ರ ಮನೆ. ನನ್ನ ಇನ್ನೂ 10 ಜನ ಕರೆದವ್ರೆ. ಬಂದಾಗ ಇಲ್ಲೇ ಇಟ್ಕೊಬಿಟ್ಟು ನಂದು ಯಾವಾಗಲೂ ನಾರ್ಮಲೇ ಇರುತ್ತೆ. ಬರಲಿ 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 ಇಲ್ಲಿ ನಾನು ಎಷ್ಟಿದು ನಾರ್ಮಲಾ? ಎಷ್ಟು ಜನ ಇದ್ದಾರೆ ಈಗ? ಒಬ್ರು ಆದ್ಮೇಲೆ ಕಳಿಸ್ಬೋದು. ಹಾಂ, ಏನೇನು ಚೆಕ್ ಮಾಡ್ತಾರೆ? ಆಯ್ ಮಾಡಿಯಲ್ಲಿ ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೀವಿ. ಟೆನ್ಷನ್ 1-2 ಮಾತ್ರ ಇತ್ತು. ಇದು ಕ್ಯಾಲ್ಬ್ಲ್ಯಾಂಡ್ ಒಂದು ಹೊಸ ಶೀಟ್ ಇದೆ, ಸೊ ಹಂಗಾಗಿ ಇದೊಂದೇ ತೊಗೊಂಡಿರೋದು. ಇನ್ನು ಮತ್ತೆ ನೈಟ್ ತೊಗೊಳೋದು ನಾನು ಇದು, ಸೊ ಹಂಗಾಗಿ ಇದು 2 ಶೀಟ್ ತೊಗೊಂಡಿದ್ದೀನಿ. ಇವಾಗ ತೊಗೊಳ್ಳಿ. ಹಾಂ, ನನ್ನ ಫೈಲ್ಸ್ ಎಲ್ಲ ಎತ್ಕೊಂಡು ಹೊರಡೋಣವೇ. ವಾಟ್ಸ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋ ಮಾಡೋಣ. ಗೈಸ್, ಹಾರ್ಟ್ ರೇಟ್ ಚೆಕ್ ಮಾಡಿದ್ರು ಡಾಕ್ಟ್ರು. ನನ್ನ ಥರನೇ ಆ್ಯಕ್ಟಿವ್ ಆಗಿದೆಯಂತೆ ಪಾಪ, ಹಂಗಂತ ಹೇಳಿದ್ರು ನನ್ನ ಹಸ್ಬೆಂಡ್ಗೆ. ಹಸ್ಬೆಂಡ್, ವಾಟ್ ಯು ಸೇ? ಡಬ್ಬ ಅಂತ ಎಳ್ನೀರು ಕುಡ್ಕೊಂಡು ಇವಾಗ ಮನೆಗೆ ಬಂದ್ವಿ. ಗೈಸ್, ನಾನು ಫಾರ್ ದ ಫಸ್ಟ್ ಟೈಮು ಡಾಕ್ಟರ್ ನಂದು ಇಷ್ಟು ದಿನ ಒಂದು ಸ್ವಲ್ಪ ಮುಜುಗರ ಪಟ್ಕೊಳ್ತಾ ಇದ್ದೆ, ಬಟ್ ಇವತ್ತಾಗಲಿ ನನ್ನ ಮೆಮೊರಿಗೂ ಒಂದಿರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ. ನಂದು ಪಾಪದು ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ, ಸೊ ಅದನ್ನು ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮಗೋಸ್ಕರ. ಕೇಳಿಸ್ತಾ ಇದೆಯಾ? ಬೇಬಿ ನಂತರನೇ ಆ್ಯಕ್ಟಿವ್ ಅಂತ ಹೇಳಿದ್ರೆ ಡಾಕ್ಟರು. ಸೊ ಯಾ, ಥರ ಖುಷಿ ಆಯ್ತು ಇವತ್ತು. ನಾರ್ಮಲ್ ಅದೇ ಟ್ಯಾಬ್ಲೆಟ್ಸ್ನೆಲ್ಲ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ. ಅದ್ರ ಜೊತೆಗೆ ಯಾವುದೋ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಜಸ್ಟ್ ನನಗೆ ಜಾಯಿಂಟ್ ಪೇಯ್ನ್ಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ತೊಗೊಳ್ಳಿ ಅಂತ ಅಷ್ಟೇ. ಸೊ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ. ಇವಾಗ ಟೈಮು 3:30 ಆಗಿದೆ. ನಾವು ಊರಿಗೆ ಬೇರೆ ಹೊರಡಬೇಕು, ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಾಳೆ ಸ್ವಾತಿ ಅವ್ರ ಮನೇಲಿ ಇನ್ವೈಟ್ ಮಾಡಿದ್ದಾರೆ ಊಟಕ್ಕೆ. ಎಲ್ಲರ ಮನೆ ಊಟಕ್ಕೆ ಹೋಗಿ 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 ಹಿಂಗಾಯ್ತಾ ಇದ್ದೀನಿ ನಾನಂತೂ. ಸೊ ಅದಕ್ಕೆ ಇವತ್ತೇ ಹೋಗೋಣ, ಒಂದಿನ ಇದ್ಬಿಟ್ಟು ಬರೋಣ ಅಂತ ಹೊರಡಬೇಕು. ಎಷ್ಟು ಗಂಟೆ ಹೋಗೋಣ? ನೋಡೋದಾ? ಇವರಿಬ್ರು ಎಂಥ ಬುದ್ಧಿ ಕಲ್ತವ್ರು ಗೊತ್ತಾ? ಇಲ್ಲಿ ನೋಡಿ, ಬಿಂಗೋ ಎಲ್ಲ ಊಟಕ್ಕೂ ಸೈಡ್ಸ್ಗೆ ಬಿಂಗೋ, ಮಧ್ಯಾಹ್ನ ರಾತ್ರಿ. ಇಲ್ಲ ಬಿ, ಅವ್ನು ಫಸ್ಟ್ ತಿಂತಿರ್ಲಿಲ್ಲ, ನೀನೇ ರೂಢಿ ಮಾಡಿರೋದು. ಅವ್ನು ತಿಂತ ಇರ್ಲಿಲ್ಲ ಫಸ್ಟ್ ನಾನು ನೋಡಿದ ಮಟ್ಟಕ್ಕೆ. ಹೋಗಿ ತಂದೆ, ಅದ್ರಲ್ಲಿ 2 ತಿಂತಾರೆ, 3 ತಗೊಬಂದ್ರು, 3 ತಂದೆ. ಎಲ್ಲ ಊಟಕ್ಕೂ ಬಿಂಗೋ ಬೇಕು. ಅದೇ ಒಂದು ಪಲ್ಯ ಹಾಕೊಡಿ, ಹೋಗಲ್ಲ, ಒಳ್ಳೇದೆಲ್ಲ ತಿನ್ನಲ್ಲ. ಈ ಸಾಹೇಬ್ರು ಅವ್ರು ತಿಂತಾರೆ, ಆ ಸಾಹೇಬ್ರು ಈ ಸಾಹೇಬ್ರು. ಗೈಸ್, ಇವನಿಗೆ ನನ್ನ ಬರ್ತಡೇ ಗೊತ್ತಿಲ್ಲ. ಮಂಗಳಮ್ಮ ಅಂತವರು ಕರೆಕ್ಟಾಗಿ ಗೆಸ್ ಮಾಡಿದ್ರು. ಹಾಗಾಗಿ ನಾನು ಪ್ರತಿ ವರ್ಷ ಇನ್ಮೇಲಿಂದ ನನ್ನ ಬರ್ತಡೇ ದಿನ ಮಂಗಳಮ್ಮಂದು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಏನು ಮಂಗಳಮ್ಮ? ಯಾಕಂದರೆ ಅವ್ರ ಬರ್ಡೇ ಡೇಟ್ ಗೊತ್ತಿಲ್ವಂತವರಿಗೆ, ಹಾಗಾಗಿ ನನ್ನ ಬರ್ಡೇ ದಿನವೇ ಅವ್ರದ್ದು ಬರ್ತಡೇ ಇನ್ಮೇಲಿಂದ. ಓಕೆ, ಬಾರ್ಬಿ ಡಾಲ್ ಒಂದು ಫ್ರಾಕ್ ಹಾಕ್ಸ್ಬಿಟ್ಟು ಬಾರ್ಬಿ ಡಾಲ್ ಥರ ರೆಡಿ ಮಾಡಿಸಿ. ನಿನಗೊಂದು ಬಿಸ್ಕೆಟ್ ಕೊಟ್ಟೆ ತಾನೇ ಆಲ್ರೆಡಿ ನಾನು, ಇನ್ನೊಂದು ಬೇಕಾ? ಇನ್ನೊಂದು ತಿಂಗಳೈತೆ ಗೈಸ್ ಕರೆಕ್ಟಾಗಿ ನನ್ನ ಬರ್ತಡೇಗೆ. ಇವತ್ತು ಜೂನ್ 6. ಹೇಳಪ್ಪ.
ನಾನು ಗೈಸ್ ಅದು ಯಾವುದೋ ಒಂದು ಮೀಮ್ ನೋಡಿದೆ ಕರೆಕ್ಟು, ಅದನ್ನ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ ನಾನು. ಯಾವುದು? ಹಿಂಗೆ ಇರೋದು ನಮ್ಮ ಜೊತೆ. ಇದು ಮಾಡಾಕ್ತೀನಿ. ಇವಾಗ ಇಷ್ಟಾಗಿ ಹೇಗೆ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಚಿಕನ್ನಿಗೆ 20 ಟೀಗೆ ಇಷ್ಟು ಮಸಾಲೆ ತಗೊಂಡಿದ್ದೀನಿ. ಏನೇನು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪೆಪ್ಪರ್ ಪೌಡರ್, ಇದು ಸಾಂಬಾರ್ ಪುಡಿ ಮನೇಲಿ ಮಾಡಿರ್ತೀರಲ್ವ ಅದು, ಒಂದು ನಿಂಬೆಹಣ್ಣು, ಇದು ಗರಂ ಮಸಾಲ, ಇದು ಚಿಲ್ಲಿ, ಇದು ಜೀರಾ ಪೌಡರ್, ಹಾಗೆ 1 ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕಾಗತ್ತೆ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಅದು ಮೊಸರು ಹಾಕೊಳ್ಬೇಕಾಗತ್ತೆ. ಇದನ್ನೆಲ್ಲನೂ ನೀಟಾಗಿ ಕಲಸು ಇಟ್ಟು ಚಿಕನ್ನ ಇಲ್ಲ ಹಾಫ್ ಅನ್ ಅವರ್ ರೆಫ್ರಿಜರೇಟರ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿರ್ತೀನಿ. ಸೊ ಇಷ್ಟಿದೆ ಚಿಕನು. ಇದಕ್ಕೆ ಫಸ್ಟ್ ನಾನು ಗಮ್ಮಂತ ಇದೆಯಾ? ಸ್ನಾನ ಮಾಡಿಸ್ಕೊಬಂದ ಮಗನೆ? ಹಾಂ, ಸ್ನಾನ ಮಾಡಿಸ್ಕೊಂಬಂದ? ಯಾರಿದೆಲ್ಲ ಇಟ್ಟಿರೋದಿಲ್ಲಿ? ಚಂಪು ಬಾ. ಏ ಗುಂಡ, ಚಂಪು ಸ್ನಾನ ಮಾಡಿಸ್ಕೊಂಡು ಬಂದಿದ್ದಾರೆ. ವಿನೋದ್ ಅವ್ರು ಕರ್ಕೊಂಡೋಗಿ. ಚಂಪು ಗಮ್ಮಂತ ಇದೆಯಾ? ಹೊಳಿತಾ ಇದೆಯಾ ಪಳ್ಳ 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 ಅಂತ? ಮೂವೈಲಿ ಬಂಗೋರಿ. ಗುಂಡ ಬಾ. ಗುಂಡುಂಗೆ ಮೊನ್ನೆ ಆಂಟಿನೇ ಸ್ನಾನ ಮಾಡಿಸಿದ್ರು, ಹಾಗಾಗಿ ಅವನ್ನ ಕರ್ಕೊಂಡು ಹೋಗಿಲ್ಲ. ಇವನು ತುಂಬ ಡಸ್ಟ್ ಆಗಿದ್ದ. ಏನೋ ಗುಂಡ ಅಲ್ಲಿ ಆಟ ಆಡ್ತಾವನೆ. ಬಾರೋ ಏ ಗುಂಡ, ಬನ್ನಿ. ಚಪ್ಪ ಬಾ. ಎಂಡ್ ಮಾಡೋಕ್ಕೂ ಮುಂಚೆ ಸುಮಾರು ಜನ ಗೆಸ್ ಮಾಡಿರ್ತೀರ ಲಾಸ್ಟ್ ವ್ಲಾಗ್ದು ಏನಿನ್ನೂ ಅನೌನ್ಸ್ ಮಾಡಲೇ ಇಲ್ಲ ಅಂತ. ಎಸ್, ಇವಾಗ ಅನೌನ್ಸ್ ಮಾಡ್ತೀನಿ ನಾನು. ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ನಿಧು ವಸ್ತ್ರದಲ್ಲಿ ಸ್ಟಾಕ್ ಎಷ್ಟಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಒಂದು ಕ್ವೆಶನ್ ಮಾಡಿದ್ದೆ. ಅದರಲ್ಲಿ ವಿನ್ ಆಗಿರೋದು ನಂದಿನಿ ನಂದು ಅಂತ. ನಾನು ನಮ್ಮ ಇನ್ವೆಂಟ್ರಿದು ಫೋಟೋ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದ್ರ ನಿಯರಾಗಿ ಅವರು ಕಮೆಂಟ್ ಮಾಡಿ ವಿನ್ ಆಗಿದ್ದಾರೆ. ಸೊ ಅವ್ರಿಗೆ ನಾನು ಮೇಲ್ ಕೂಡ ಮಾಡಿದ್ದೀನಿ ನಮ್ಮ ಟೀಮು. ಸೊ ನೀವು ಈ ವಿಡಿಯೋ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಆ ವಿಡಿಯೋಗೆ ನಿಮ್ಮ ಡೀಟೇಲ್ಸ್ನೆಲ್ಲ ಕಳಿಸ್ಕೊಡಿ. ಸೊ ನೀವು ಅನ್ಕೊತಾ ಇರ್ಬೋದು ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ನೀವು ವಿನ್ನರ್ನ ಅಂತ. ನಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ತುಂಬ ಆಪ್ಷನ್ಸ್ ಇರುತ್ತೆ. ರೆಸ್ಪಾಂಡೆಡ್ ಕಮೆಂಟ್ಸು, ಅನ್ರೆಸ್ಪಾಂಡೆಡ್ ಕಮೆಂಟ್ಸು, ಕೀ ಪಾಯಿಂಟ್ಸು, ಆ ಥರ ಎಲ್ಲ ಕ್ಯಾಟಗರೀಸ್ ಇರೋವಾಗ ನಾವು ಕೀ ಮೇಲೆ ಪ್ರೆಸ್ ಮಾಡಿಬಿಟ್ಟು ನಮ್ಮ ಕ್ವೆಶನ್ ಏನಿರುತ್ತೆ ಅದನ್ನು ಟೈಪ್ ಮಾಡಿದ್ರೆ ಅಲ್ಲಿ ಅದಕ್ಕೆ ಯಾರ್ಯಾರು ಯಾವ್ಯಾವಾಗ ಆನ್ಸರ್ ಮಾಡಿದ್ದಾರೆ ಅಂತ ನಮ್ಗೆ ಅಲ್ಲಿ ತೋರಿಸ್ಬಿಡುತ್ತೆ. ಎಷ್ಟು ಬೇಗ ಯಾರ್ಯಾರು ಆನ್ಸರ್ ಮಾಡಿದ್ದಾರೆ, ಎಷ್ಟು ನಿಮಿಷದ ಡಿಫ್ರೆನ್ಸಲ್ಲಿ ಮಾಡಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಆ ಬೇಸಸ್ ಮೇಲೆ ನಾವು ಪಟ್ಟಂತ ಯಾರು ಕಮೆಂಟ್ ಮಾಡಿರ್ತಾರೆ, ಕರೆಕ್ಟಾಗಿ ಮಾಡಿರ್ತಾರೆ, ಅವ್ರನ್ನ ವಿನ್ನರ್ ಆಗಿ ತಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನೂ ಪ್ರಶ್ನೆ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಇದ್ದರೆ ಕೇಳ್ತೀನಿ. ಸೊ ಅಷ್ಟೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಟು ಮದರ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.